ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ 3ನೇ ಸಂಚಿಕೆಗೆ ಸ್ವಾಗತ. ವಿಜ್ಞಾನದ ಸರಳ ಪ್ರಯೋಗ ಮಾಡುವಂಥ ಒಂದು ಚಟುವಟಿಕೆ. ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಫೋನ್ ಮಾಡಿದ್ರು, ಸರ್ ನಾವು ಸಹ ವಿಡಿಯೋನ ಮಾಡ್ತಿದ್ದೀವಿ, ಯಾವ ನಂಬರಿಗೆ ನಾವು ಕಳಿಸ್ಬೇಕು ಅಂತೇಳಿ. ಈಗ ಸ್ಕ್ರೀನ್ ಮೇಲೆ ಬರುತ್ತೆ ಈ ನಂಬರು, ಆ ನಂಬರ್ಗೆ ನೀವು ಮಾಡುವಂತಹ ವಿಡಿಯೋವನ್ನು ಕಳಿಸ್ಬೋದು. ಜೊತೆಗೆ ಯಾರು ನಿರಂತರವಾಗಿ ನಮ್ಮ ವಿಡಿಯೋಗಳನ್ನ ನಮ್ಮ ಎಕ್ಸ್ಪೆರಿಮೆಂಟನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋ ಅವರಿಗೂ ಸಹ ಒಂದ್ಸಲಿ ನಮ್ಮ ಚಾನಲ್ನಲ್ಲಿ ಇಂತಹ ಪ್ರಯೋಗವನ್ನು ಮಾಡುವಂಥ ಅವಕಾಶ ಸಿಗುತ್ತೆ. ಹಾಗಾಗಿ ನಿರಂತರವಾಗಿ ಪ್ರಯತ್ನ ಪಡ್ರಿ ಅಂತ ಹೇಳ್ತಾ, ಈಗ ನಾವು 3ನೇ ಸಂಚಿಕೆ ಒಂದು ಸಣ್ಣ ಪ್ರಯೋಗವನ್ನು ಮಾಡೋಣ. ಇದಕ್ಕೆ ಬೇಕಂತ ಸಾಮಗ್ರಿಗಳು ಇಷ್ಟೇ: ಒಂದು ಬಲೂನ್, ಒಂದು ಬಿಸ್ಲರಿ ಬಾಟ್ಲು 1/2 ಲೀಟ್ರ್ ಅದು 1 ಲೀಟ್ರ್ ಆದರೂ ಆಗಿರ್ಬೋದು, ಒಂದು ಸ್ಟ್ರಾ ಇರ್ಬೋದು. ಹೀಗಾಗಿ ಇಲ್ಲಿ ಬಣ್ಣದ ನೀರಾದರೂ ತಗೊಳ್ಬೋದು ಅಥವಾ ನಾವು ಮಾಮೂಲಿ ನೀರಾದರೂ ತಗೊಳ್ಬೋದು. ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ಒಂದು ಬಿಸ್ಲರಿ ಬಾಟ್ಲು ತಗೊಳ್ತೀವಿ. ಆ ಬಾಟಲ್ಗೆ ಒಂದು ಸಣ್ಣ ರಂಧ್ರವನ್ನು ಮಾಡಿ ಆ ರಂಧ್ರಕ್ಕೆ ಒಂದು ಚಿಕ್ಕದಂಥ ಸ್ಟ್ರಾವನ್ನು ಹಾಕೋರಂತೆ. ಹಾಕಿದ ಮೇಲೆ ಏನು ಮಾಡಬೇಕು ಅಂತಂದರೆ, ಈಗ ಒಂದು ಬಲೂನ್ನ ತೆಗೆದುಕೊಂಡು ಆ ಬಲೂನ್ನ ಊಪ್ತಾ ಹೋಗೋಣಂತೆ. ಊಪಿದ ಬಲೂನು ಏನು ಮಾಡೋಣ ಅಂತಂದರೆ, ಈ ಬಲೂನು ನಾವು ಈಗ ನಿಧಾನವಾಗಿ ಆ ಬಲೂನಿನ ಕಂಠಕ್ಕೆ ನಾವು ಜೋಡಿಸೋಣಂತೆ. ಜೋಡಿಸಿ ನೋಡ್ಬೋದು ನೀವು, ನೋಡಿ ಎಷ್ಟು ಚೆನ್ನಾಗಿ ಆ ಬಾಟ್ಲಿನ ನೀರು ಬರ್ತಾ ಇದೆ. ನೀವು ನೋಡ್ತಾ ಹೋಗ್ಬೋದು ಎಷ್ಟು ಚೆನ್ನಾಗಿ ಆ ಬಾಟ್ಲಿನ ನೀರು ಹೊರಗಡೆ ಬರ್ತಿದ್ದಾವೆ ಅಂತೇಳಿ. ಯಾಕೆ ಈ ರೀತಿ ಆಯಿತು ಅಂದರೆ, ಈ ಬಾಟ್ಲಿನಲ್ಲಿ ಕಡಿಮೆ ಒತ್ತಡ ಇರುತ್ತೆ, ಬಲೂನಲ್ಲಿ ಹೆಚ್ಚು ಒತ್ತಡ ಇರುತ್ತೆ. ಹೆಚ್ಚಿನ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಅಂದರೆ ಗಾಳಿ ಒತ್ತಡವನ್ನು ಹಾಕಿದಾಗ ಏನಾಗುತ್ತಪ್ಪ ಅಂದರೆ, ಈ ಬಾಟ್ಲಿನಂಥ ನೀರು ಹೊರಗಡೆ ಬರುತ್ತೆ. ಅಂದರೆ ಗಾಳಿಗೆ ಹೆಚ್ಚಿನ ಒತ್ತಡವಿದೆ ಎನ್ನುವಂಥ ಒಂದು ಸಣ್ಣ ಪ್ರಯೋಗವನ್ನು ನಾವು ಸುಲಭವಾಗಿ ಬಲೂನು ಮತ್ತು ಬಾಟ್ಲು ಸ್ಟವ್ನ ಬಳಸಿ ನಾವು ಮಾಡ್ತಾ ಹೋಗ್ಬೋದು. ಧನ್ಯವಾದಗಳು. ನಾಳೆ ಮತ್ತೊಮ್ಮೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.